ಮಕ್ಕಳಿಗೆ ಓದುವ ಸ್ಪರ್ಧೆಗಿಂತ ಸಮಾಜವನ್ನು ಎದುರಿಸಲು ಬೇಕಾದ ಜಾಣ್ಮೆ, ಸಾಮರ್ಥ್ಯವನ್ನು ನೀಡಬೇಕು. ಶ್ರೀಶೈಲ್ ಬಿರಾದಾರ್. ಕೊಪ್ಪಳ ಜಿಲ್ಲೆಯ ಕುಕನೂರ ಪಟ್ಟಣದ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 2024-25ನೇ ಸಾಲಿನ ವಾರ್ಷಿಕೋತ್ಸವ ಸಮಾರಂಭ ಕಾರ್ಯಕ್ರಮವನ್ನು ಜನವರಿ 9 ಗುರುವಾರದಂದು ಬೆಳಿಗ್ಗೆ 11 ಗಂಟೆಗೆ ನೆರವೇರಿಸಲಾಯಿತು. ಶ್ರೀಶೈಲ್ ಬಿರಾದಾರ್ ಡಿಡಿಪಿಐ ಕೊಪ್ಪಳ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿ, ಮಕ್ಕಳಿಗೆ ಓದುವ ಸ್ಪರ್ಧೆಗಿಂತ ಸಮಾಜವನ್ನು ಎದುರಿಸಲು ಬೇಕಾದ ಜಾಣ್ಮೆ, ಸಾಮರ್ಥ್ಯವನ್ನು ನೀಡಬೇಕು. ಜೀವನದ ಕಲೆಯನ್ನು ಅನುಭವಿಸಲು ಸಾಧ್ಯವಾಗುವಂಥ ಮೌಲ್ಯಗಳನ್ನು ನೀಡುವುದು ಅವಶ್ಯಕ ಎಂದರು. ಜವಾಹರ್ ನವೋದಯ ವಿದ್ಯಾಲಯದ ಹಾಗೂ ಕ್ರೀಡಾ ಚಟುವಟಿಕೆ ಮೂಲಕ ಪ್ರತಿಭೆಗಳನ್ನು ಗುರುತಿಸಲು ಶಾಲಾ ವಾರ್ಷಿಕೋತ್ಸವ ಉತ್ತಮ ವೇದಿಕೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಶೇಖರ ಗೌಡ ಅಭಿಪ್ರಾಯಪಟ್ಟರು. ಮಕ್ಕಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ಸೃಷ್ಟಿಸುವ ನಿಟ್ಟಿನಲ್ಲಿ ಶಿಕ್ಷಕ ವೃಂದ ಹಾಗೂ ಪೋಷಕ ವರ್ಗ ಶ್ರಮಿಸಬೇಕು ಎಂದು ಹೇಳಿದರು. ಜವಾಹರ್ ನವೋದಯ ವಿದ್ಯಾಲಯದ ಪ್ರಾಚಾರ್ಯರ ಜಯ ಮೇಡಂ ಮಾತನಾಡಿ, ವಿದ್ಯಾಲಯದ ಸುಧಾರಣೆ ಮತ್ತು ವಿದ್ಯಾಲಯಕ್ಕೆ ಲಭಿಸಿದ ಪ್ರಶಸ್ತಿಗಳನ್ನು, ಸಾಧನೆಗಳು ಮತ್ತು ಕಾರ್ಯಕ್ರಮಗಳ ಬಗ್ಗೆ ವಾರ್ಷಿಕ ವರದಿಯನ್ನು ಪ್ರಸ್ತುತಪಡಿಸಿದರು. ನಂತರ ವಿದ್ಯಾಲಯದ ಮಕ್ಕಳಿಂದ ಮನೋರಂಜನಾ ಕಾರ್ಯಕ್ರಮಗಳು ನಡೆದವು. ಸ್ವಾಗತ ಭಾಷಣವನ್ನು ರಾಜೇಶ್ ಉಪಪ್ರಾಚಾರ್ಯರು ನೆರವೇರಿಸಿದರು. ಸಂದರ್ಭದಲ್ಲಿ ನವೋದಯ ವಿಶ್ವವಿದ್ಯಾಲಯದ ಸಿಬ್ಬಂದಿ ವರ್ಗದವರು ಹಾಗೂ ಜವಾಹರ್ ನವೋದಯ ವಿದ್ಯಾಲಯದ ವಿದ್ಯಾರ್ಥಿಗಳು, ಪಾಲಕರು ಇತರರು ಇದ್ದರು. ವರದಿ ಚೆನ್ನಯ್ಯ ಹಿರೇಮಠ, ಕುಕನೂರು. ಇಲ್ಲಿಯ ಕಲ್ಚರು, ಇಲ್ಲಿ ಒಂದು ಕೊಡ್ತಕ್ಕಂಥ ವಿದ್ಯೆ ನಮ್ಮ ಕೊಪ್ಪಳದ ಯಾವ ಶಾಲೆಗಿಂತ ಕಡಿಮೆ ಅಂತ ತುಂಬ ನಾಲೆಜ್ ಅವೈಲಬಲ್ ಅವರ್ ಸ್ಟೂಡೆಂಟ್ಸ್ ಅಂತ ಒಂದು ಜ್ಞಾನ ಇಲ್ಲಿ ಮಕ್ಕಳಿಗೆ ಸಿಗ್ತಾ ಇದೆ. ಈ ನಿಟ್ಟಿನಲ್ಲಿ ಪಾಲಕರು ಕೂಡ ಚಿಂತನೆ ಮಾಡಬೇಕು. ಇಲ್ಲಿ 1 to 10th ಆಗೋಣ ಎಲ್ಲ ಮಕ್ಕಳು ಬೇರೆ ಶಾಲೆಗೆ ಹೋಗ್ತಿದ್ದಾರೆ. ಇಲ್ಲಿಯೂ ಕೂಡ ಎಲ್ಲ ಸೌಲಭ್ಯವನ್ನು ಪಡೆದು ನಾವು ಪ್ರಾಮಾಣಿಕವಾಗಿ ಮಾನ್ಯ ಪ್ರಾಂಶುಪಾಲರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಮತ್ತು ಸರ್ಕಾರಕ್ಕೂ ಕೂಡ ಇಲ್ಲಿ ನೋಡಿ PUC ಮತ್ತು PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೆ ಮಕ್ಕಳು ಇರ್ತಾರೆ. ನಾವು ಬೇರೆ ಸೈನ್ಸ್ ಕಾಲೇಜಲ್ಲಿ ಇಲ್ಲಿಯೂ ಕೂಡ ಎಲ್ಲ ಸೌಲಭ್ಯ ಕೊಡ್ತಕ್ಕಂಥ ವ್ಯವಸ್ಥೆ ಮೇಲೆ ಮಾಡ್ತಾ ಇದ್ದೀವಿ. ಪಾಲಕರು ಕೂಡ ತಾವು ಹೇಳ್ಬೋದು, ನಮಗೆ ಇಂತಿಂಥ ಸೌಲಭ್ಯ ಕೊಟ್ಟರೆ ನಮ್ಮ ಮಗುವನ್ನು ಇಲ್ಲೇ ಫಸ್ಟ್ ಇಯರ್ ನಾವು ಉಳಿಸ್ತೀವಿ. ತಮಗೂ ಕೂಡ ಮುಕ್ತ ಅವಕಾಶ ಇದೆ. ದಯವಿಟ್ಟು ನಮಗೆ ಏನು ಬೇಕು ಅನ್ನೋದು ಕೂಡ ತಮ್ಮ ಬೇಡಿಕೆ ಮುಂದಿಟ್ಟರೆ ಸರ್ಕಾರ ಗಮನಕ್ಕೆ ತರ್ತೇವೆ. ಎಲ್ಲರ ಗಮನಕ್ಕೆ ತಂದು ಎಲ್ಲ ಸೌಲಭ್ಯಗಳನ್ನು ಟಿಲ್ PUC ಸೆಕೆಂಡ್ ಇಯರ್ವರೆಗೂ ಈ ಒಂದು ಜವಾಹರ್ ನವೋದಯ ವಿದ್ಯಾಲಯ ನಡಿಬೇಕು ಅನ್ನೋದು ನಮ್ಮ ಆಶೆಯಾಗಿದೆ. ಆ ನಿಟ್ಟಿನಲ್ಲಿ ಪಾಲಕರು ಜವಾಹರ್ ನವೋದಯ ವಿದ್ಯಾಲಯ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಈ ದೇಶದ ಶ್ರೀಮಂತ ಸಂಸ್ಕೃತಿಯನ್ನು ಮಕ್ಕಳಿಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು. ಆಗಲೇ ಪ್ರೋಗ್ರೆಸ್ ರಿಪೋರ್ಟ್ ಹೋಗುವಾಗ ಸುಮಾರು 16 ಮಕ್ಕಳು ರಾಜ್ಯ ಪುರಸ್ಕಾರವನ್ನು ಸ್ಕೌಟ್ ಮತ್ತು ಗೈಡ್ ಸಂಸ್ಥೆ ಪಡೆದುಕೊಂಡಿರ್ತಕ್ಕಂಥದ್ದು ಅಂತ. ನ್ಯಾಷನಲ್ ಸೈನ್ಸ್ ಕಾಂಗ್ರೆಸ್ನಲ್ಲಿ ಮಕ್ಕಳು ಹೋಗಿ ವಿಶಾಖಪಟ್ಟಣದೊಳಗೆ ಭಾಗವಹಿಸಿ ತಮ್ಮ ವಿಷಯದ ಪ್ರೆಸೆಂಟೇಷನ್ ಮಾಡಿರ್ತಕ್ಕಂಥದ್ದು. ಈ ಎಲ್ಲ ಕಾರ್ಯಚಟುವಟಿಕೆಗಳು ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯದಲ್ಲಿ ತಮ್ಮ ಜೀವನವನ್ನು ರೂಪಿಸಿಕೊಳ್ಳಿಕ್ಕೆ, ಶೈಕ್ಷಣಿಕವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡುವುದರ ಜೊತೆಗೆ ಒಬ್ಬ ಒಳ್ಳೆಯ ನಾಗರಿಕನಾಗಿ ಸೊಸೈಟಿಯಲ್ಲಿ ಜೀವನ ಮಾಡಲಿಕ್ಕೆ ಎಲ್ಲ ಅವಕಾಶಗಳು ಉತ್ತಮವಾಗಿರ್ತಕ್ಕಂಥ ಉದಾಹರಣೆಗಳಂತ. ಸೊ ಆ ನಿಟ್ಟಿನೊಳಗೆ ಇವತ್ತು ಆಗಲೇ ಮಾನ್ಯ ಉಪನಿರ್ದೇಶಕರು ಹೇಳಿದಂಗೆ 10ನೇ ತರಗತಿಯ ನಂತರ PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ಗೆ ಮಕ್ಕಳ ಅಡ್ಮಿಷನ್ ಕಡಿಮೆ ಆಗ್ತಾ ಇದೆ ಅಂತ. ದಯವಿಟ್ಟು ಎಲ್ಲ ಪಾಲಕರು ಈ ಸಂಸ್ಥೆಯಲ್ಲಿ ಏನೆಲ್ಲ ಸೌಲಭ್ಯಗಳು ಇದ್ದರೆ ಮಕ್ಕಳು ಅಡ್ಮಿಷನ್ ಆಗ್ತವೆ ಅನ್ನೋದನ್ನ ಫೀಡ್ಬ್ಯಾಕನ್ನು ಮಾನ್ಯ ಪ್ರಾಚಾರ್ಯರಿಗೆ ಕೊಟ್ಟರೆ, ಮಾನ್ಯ ಉಪನಿರ್ದೇಶಕರ ಗಮನಕ್ಕೆ ತಂದರೆ ಅಂತಂದರೆ ಅಧಿಕಾರಿಗಳ ಮಟ್ಟದಲ್ಲಿ ಚರ್ಚಿಸಿ ಆ ಸೌಲಭ್ಯಗಳನ್ನು ನೀಡಲಿಕ್ಕೆ ಅವಕಾಶ ಆಗ್ತದೆ ಅನ್ನೋ ಮಾತನ್ನು ಹೇಳ್ತಾ, ನಮ್ಮ PMC JP ಅವರು ಸಾಧನೆ ಇನ್ನೂ ಭವಿಷ್ಯತ್ತಿನೊಳಗೆ ಉತ್ತಮವಾಗಿರ್ತಕ್ಕಂಥ ಸಾಧನೆಗಳನ್ನು ಮಾಡಲಿ, ಮಕ್ಕಳ ಜೀವನದಕ್ಕೂ ಈ ಒಂದು ಸಂಸ್ಥೆಯ ಕೆಲಸ ಕಾರ್ಯಗಳು ಅತ್ಯಂತ ಸುಮಧುರ ನೆನಪುಗಳಾಗಿ ಇರಲಿ ಅನ್ನೋ ಮಾತನ್ನು ಹೇಳ್ತಾ, ಪ್ರಸ್ತುತ 10ನೇ ತರಗತಿಯಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, PUC ಸೆಕೆಂಡ್ ಇಯರ್ನಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ಇದೆಲ್ಲ ವಿದ್ಯಾರ್ಥಿಗಳಿಗೆ ಶುಭವನ್ನು. And the senior girls dormitories, staff quarters and academic block have been almost completed under the special M&R work by the construction agency UP Jal Nigam. Safety and security of children. The Vidyalaya has taken all safety and security measures to ensure safety of students. There are about 54 operational cameras, CCTVs in our campus for monitoring.
activities under PM Shri School Scheme. Since our Vidyalaya has been selected under PM Shri scheme, as per the guidelines, various activities such as installation of smart interactive boards in classrooms, career guidance, counseling program by experts, self-defense training for the girls, training for the sports and yoga, development of kitchen garden. Then molding your future, and a lot of students passed out, and I already told in several occasions in the alumni meet, many of your brothers and sisters came and they expressed the same thing. What was there? What is Navodaya for them? So in this important day, I welcome all the parents, all the dignitaries and all the children in this program. First of all, our chief guest,